ಇತ್ತ ಮೈಸೂರಿನಲ್ಲಿ ಈಗಾಗಲೇ ತಕ್ಷಣದಿಂದಲೇ ಪರಿಷ್ಕೃತ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಜಾರಿಯಾಗಿದ್ದು ಬೆಳಗ್ಗೆನೆ ಮೈಸೂರಿನಲ್ಲಿ ಇಂದು ಪೆಟ್ರೋಲ್ ಹಾಗೂ ಪರಿಷ್ಕೃತ ದರ ₹105.73 ಏರಿಕೆಯಾಗಿದೆ. ನಿನ್ನೆವರೆಗೆ ₹102.46 ಇತ್ತು. ಇವತ್ತು ಏಕಾಏಕಿ ದರ ಏರಿಕೆ ಬೆಳಗ್ಗೆಯಿಂದಲೇ ಆಗಿದೆ. ಡೀಸೆಲ್ನಲ್ಲಿ ₹93.69 ಇತ್ತು. ₹90.57 ಇದ್ದಂಥದ್ದು ₹3 ಏರಿಕೆ ಆಗಿದೆ. ಇನ್ನು ಮೈಸೂರಿನಿಂದ ಈಗಾಗಲೇ ರಾಮ್ ಕೂಡ ಜಾಯ್ನ್ ಆಗಿದ್ದಾರೆ. ರಾಮ್, ಸಾಂಸ್ಕೃತಿಕ ನಗರಿಯ ಜನ ಕೂಲ್ ಆಗಿದ್ರು. ಬೆಳಗ್ಗೆ ನಿಜಕ್ಕೂ ಕೂಡ ಅವ್ರಿಗೆ ಶಾಕ್. ತುಂಬಾ ಜನರಿಗೆ ಗೊತ್ತೇ ಇರೋದಿಲ್ಲ ಹೈಕ್ ಆಗಿದೆಯಾ ಬೆಳಗ್ಗೆಯಿಂದನೇ ಅಂತ. ಅಲ್ಲಿನ ಜನ ಯಾವ ರೀತಿ ಸ್ಪಂದಿಸುತ್ತಿದ್ದಾರೆ, ಹೇಗೆ ಕಂಡು ಬರ್ತಾರೆ? ಶಕುಂತಲಾ, ಖಂಡಿತವಾಗಿಯೂ ದೇಶದ ಪ್ರಧಾನಿ ದೇಶದ ಜನರಿಗೆ ಒಂದು ಸಲಹೆ ಸೂಚನೆ ನೀಡಿದ ಬೆನ್ನಲ್ಲೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಿರುವಂಥದ್ದು ಜನರಿಗೆ ಶಾಕ್ ಅನ್ನು ಕೊಟ್ಟಿದೆ. ನಾನೀಗ ಮೈಸೂರಿನ ದೇವರಾಜ್ ಮೊಹಲ್ಲಾದಲ್ಲಿರುವಂಥ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು ದರವನ್ನು. ಅಂದರೆ ನಿನ್ನೆ ಇದ್ದಂತಹ ದರ ಇಂದು ಏಕಾಏಕಿ ಹೆಚ್ಚಿಗೆ ಆಗಿರುವಂಥದ್ದು ಗ್ರಾಹಕರಿಗೆ ಶಾಕ್ ಅನ್ನು ಕೊಟ್ಟಿದೆ. ಇವತ್ತು ಪೆಟ್ರೋಲ್ ದರ ₹105.73 ಇದೆ. ನಿನ್ನೆ ಇದು ₹102.46 ಇತ್ತು. ಇದೇ ರೀತಿಯಾಗಿ ಡೀಸೆಲ್ನ ಬೆಲೆ ಇವತ್ತು ₹93.69 ಇದೆ. ನಿನ್ನೆ ₹90.57 ಸಿಗ್ತಾ ಇತ್ತು. ಶಕುಂತಲಾ, ಇಲ್ಲಿ ಪ್ರಮುಖವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದರೆ ಕೇವಲ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಮಾತ್ರ ಸೀಮಿತ ಆಗಿರೋದಿಲ್ಲ, ಪ್ರತಿನಿತ್ಯದ ಬಳಕೆಯ ವಸ್ತುಗಳ ಮೇಲೂ ಸಹ ಇದು ಪರಿಣಾಮವನ್ನು ಬೀರ್ತದೆ. ನೀವು ನೋಡ್ತಾ ಇರ್ಬೋದು ಪೆಟ್ರೋಲ್ ಬಂಕ್ನಲ್ಲಿ ಬೆಳಗ್ಗೆ ಶಾಕ್ನಿಂದಾಗಿ ಯಾರೂ ಸಹ ಪೆಟ್ರೋಲ್ ಬಂಕ್ ಹತ್ರ ಮುಖ ಮಾಡ್ತಾರೆ. ಯಾಕಂದರೆ ಬೆಳಗ್ಗೆ 6 ಗಂಟೆಯಿಂದಲೇ ಈ ಸುದ್ದಿ ಎಲ್ಲ ಕಡೆಗಳು ಸಹ ಪ್ರಸಾರವಾಗಿರುವಂಥದ್ದು ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರಿಕೆ ಆಗಿದೆ ಅಂತೇಳಿ. ಇದೇ ಕಾರಣಕ್ಕಾಗಿ ಗ್ರಾಹಕರು ಸಹ ಪೆಟ್ರೋಲ್ ಬಂಕ್ ಹತ್ರ ಸುಳಿತಾ ಇಲ್ಲ. ಯಾಕಂದರೆ ಈ ರೀತಿಯಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದರೆ ಟ್ರಾನ್ಸ್ಪೋರ್ಟ್ನಲ್ಲಿ ಬಳಸುವಂಥ ಒಂದು ಬೆಲೆ ಏರಿಕೆ ಸಹ ಆಗ್ತದೆ. ಪ್ರತಿನಿತ್ಯದ ಬಳಕೆಯ ವಸ್ತುಗಳೇನಿರ್ತದೆ, ಅವು ತರಕಾರಿ ಇರ್ಬೋದು ಅಥವಾ ದಿನಸಿ ಪದಾರ್ಥ ಇರ್ಬೋದು, ಈಗ ಯಾವೆಲ್ಲ ವಸ್ತುಗಳಿರ್ತದೆ ಅದರ ಬೆಲೆ ಮೇಲೂ ಸಹ ಪರಿಣಾಮವನ್ನು ಬೀರ್ತದೆ. ಹೀಗಾಗಿ ಜನರು ಸಾಕಷ್ಟು ಶಾಕ್ಗೆ ಒಳಗಾಗಿರುವಂಥದ್ದು. ಸೊ ಈ ರೀತಿಯಾಗಿ ಪ್ರತಿನಿತ್ಯ ದಿನಬಳಕೆಯ ವಸ್ತುಗಳ ಜೊತೆಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿರುವಂಥದ್ದು, ಇದರಿಂದಾಗಿ ಸಾಕಷ್ಟು ಸಂಕಷ್ಟ ಎದುರಾಗ್ತದೆ ಅಂತೇಳಿ ಪೆಟ್ರೋಲ್ ಬಂಕ್ನ ಮಾಲೀಕರಿಗೆ ನಮ್ಮ ಜೊತೆಗಿದ್ದಾರೆ. ಸರ್, ಪ್ರಮುಖವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ 6 ಗಂಟೆಯಿಂದ ಹೆಚ್ಚಾಗಿರುವಂಥದ್ದು. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಕೇಂದ್ರ ಸರ್ಕಾರ ಪೆಟ್ರೋಲಿಯಂ ಬೆಲೆ ಏರಿಸಿದೆ. ಮೊನ್ನೆಯಿಂದನೂ ಮೋದಿಯವರು ಪೆಟ್ರೋಲಿಯಂ ಮಿನಿಸ್ಟ್ರು ಹೇಳ್ತಾ ಇದ್ರು ಜನ ಸಹಕರಿಸಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ಬೆಲೆ ಜಾಸ್ತಿ ಆಗಿದೆ, $135-140. ಅದೇ ರೀತಿ ರುಪಿ ವ್ಯಾಲ್ಯೂನು ಕುಸಿದಿದೆ, $95-100 ಇದೆ. ಈಗ ಪೆಟ್ರೋಲು ₹3.27 ಆಗಿದೆ ಲೀಟ್ರಿಗೆ, ಡೀಸೆಲ್ಲು ₹3.12 ಆಗಿದೆ. ಸರ್, ಈಗ ಪ್ರತಿನಿತ್ಯ ಈ ರೀತಿ ಜಾಸ್ತಿ ಆಗ್ತಾ ಇದ್ರೆ ಒಬ್ಬ ಚಾಲಕರಾಗಿ ಯಾವ ರೀತಿ ಅನ್ನಿಸ್ತು? ಸರ್, ನಾವು ಬಡವರುಗಳು, ಮ್ಯಾಕ್ಸಿ ಕ್ಯಾಪ್ ಮಾಲೀಕರುಗಳು, ನಾವು ಈ ₹20 ₹16 ಕಿಲೋಮೀಟ್ರ್ ಮಾಡ್ತಿದ್ದೋ, ಇವಾಗ ₹20 ಕಿಲೋಮೀಟ್ರ್ ಮಾಡಬೇಕು. ಅವ್ರ ತಲೆ ಮೇಲೆ ನಾವು ಏರಿಸ್ಬೇಕು. ನಾವೇನು ಕೊಡೋಕ್ಕಲ್ಲ. ಇಲ್ಲಾಂದರೆ ಬ್ಯಾಂಕ್ನವರು ಲೋನ್ ಕಟ್ಟಿಲ್ಲ ಗಾಡಿ ಹೇಳ್ಕೊಂಡು ಹೋಗ್ತಾರೆ. ನಾವು ನಮ್ಮ ಹೊಟ್ಟೆ ಮೇಲೆ ಹೊಡೆದ್ರೆ ನಾವು ಎಲ್ಲೋಗೋದು ಸರ್? ನೀವೇ ಯೋಚನೆ ಮಾಡಿ ಸರ್. ಇವರು ಓಟ್ ಹಾಕ್ಸ್ಕೊಂಡ್ಬಿಡ್ತಾರೆ, ನಿಮ್ಮೆಲ್ಲ ಕಮ್ಮಿ ಮಾಡ್ತೀನಿ ಅಂತ ಹೇಳ್ತಾರೆ. ಏನು ಮಾಡೋಕ್ಕಿಲ್ಲ. ಎಲ್ಲ ಒಂದು ಡಬಲ್ ಏರ್ಸ್ಕೊಂಡು ಹೊಂಟೋದ್ರೆ ನಾವೆಲ್ಲೋಗೋದು? ಹಾಂ, ಎಲ್ಲ 2,000 ಫ್ರೀ ಕೊಡ್ತಂದ್ರೆ 2 ಪೈಸೆನೂ ಇಲ್ಲ. ಸೋಗ್ತಾ ಇದಕ್ಕೂ ಕಾಸು ಕೊಡ್ತಾ ಇಲ್ಲ ಅವರು. ಈ ಥರ ಸರ್ಕಾರ ಬಂದರೆ ಏನು ಮಾಡೋದು ಸರ್ ನಮ್ಮ ಬಡವರುಗಳು? ಸರ್, ನಾವು ಹೇಳೋದೇನಂದರೆ ಇಷ್ಟೇ, ಎಲ್ಲರ ಜೀವನಕ್ಕೆ ಎಲ್ಲ ಕಷ್ಟ ಆಯ್ತೈತೆ ಬಡವ್ರ ಜೀವನಕ್ಕೆ. ನಾನು ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್, ಇನ್ನೇನು ಇಲ್ಲ. ಈ ತಿಂಗಳೇನು ಬಾಡಿಗೆಗಳಿಂದ ನಮಗೆ ಏನು ಈ ಸರಿ ಲಾಭ ಇಲ್ಲ ಸರ್. ಈ ಸರಿ ತುಂಬಾ ಜಾಸ್ತಿ ಆಯ್ತೈತೆ ಸರ್. ಬೆಲೆಗಳು ಜಾಸ್ತಿ ಆಗ್ತಿರೋದ್ರಿಂದ ನಮ್ಮಂಥ ಬಡವ್ರ ಮೇಲೆ ತುಂಬಾ ಇದಾಯ್ತೈತೆ. ಡ್ರೈವರ್ಗಳಿಗೆಲ್ಲ ಹಿಂಸೆಗಳಾಯ್ತೈತೆ. ಇದೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಹಲೋ ಶಕುಂತಲಾ, ಇದು ಇಲ್ಲಿನ ಮಾಲೀಕರ ಮಾತು. ಜೊತೆಗೆ ಚಾಲಕರು ಸಹ ಹೇಳುವಂಥದ್ದು, ಪ್ರತಿನಿತ್ಯ ಈ ರೀತಿಯಾಗಿ ಬೆಲೆ ಏರಿಕೆ ಆಗ್ತಾ ಇದ್ರೆ ಖಂಡಿತವಾಗಿಯೂ ನಾವು ಗ್ರಾಹಕರಿಂದ ಹಣವನ್ನು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ, ನಮ್ಮ ಜೀವನ ಸಂಕಷ್ಟದಲ್ಲಿ ಸಿಲುಕ್ತದೆ. ಹೀಗಾಗಿ ಜನಪ್ರತಿನಿಧಿಗಳು ಈ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ನಮ್ಮ ಜೀವನವನ್ನು ಸುಗಮ ಮಾಡಲಿಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಿ ಅನ್ನೋ ಒಂದು ಮನವಿಯನ್ನು ಮಾಡ್ತಾ ಇರುವಂಥದ್ದು. ಶಕುಂತಲಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಬೆಂಗಳೂರು ಅಸೋಸಿಯೇಷನ್ ಡೀಲರ್ ಅಧ್ಯಕ್ಷರಾಗಿರ್ತಕ್ಕಂಥ ಬಾಲಾಜಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್, ಏಕಾಏಕಿ ಬಿಗ್ ಶಾಕ್ ಇದು ಬೆಳ್ಳಂಬೆಳಗ್ಗೆ ಹೇಳ್ತಾನೆ ಜನರಿಗೆ. ಹೌದು ಮೇಡಮ್, ಅದೊಂಥರ ಶಾಕ್ ಆಗಿದೆ ಜನರಿಗೆ. ತುಂಬಾ ಜನ ಇನ್ನೂ ಗೊತ್ತೇ ಇಲ್ಲ ಎಷ್ಟೊಂದು ಹೈಕ್ ಆಗಿದೆ ಅಂತ. ಪೆಟ್ರೋಲ್ ಬಂಕ್ ಹತ್ರ ಬಂದು ಶಾಕ್ ಆಗ್ತಿದ್ದಾರೆ. ಹೌದು. ಸೊ ಎಷ್ಟು ಹೈಕ್ ಆಗಿದೆ ಸರ್? ಎಷ್ಟು ದಿನಗಳ ಕಾಲ ಇದು ಹೀಗೆ ಮುಂದುವರಿಯುತ್ತೆ ಸರ್? ಮೇಡಮ್, ಈಗ ಪೆಟ್ರೋಲ್ ಮೇಲೆ ₹3.29, ಡೀಸೆಲ್ ಮೇಲೆ ₹3.11 ಜಾಸ್ತಿ ಆಗಿದೆ ಮೇಡಮ್. ಮುಂಚೆ $102.92 ಇದರಲ್ಲಿತ್ತು ಪೆಟ್ರೋಲ್ ಮೇಲೆ, ಅದು $106.17 ಆಗಿದೆ. 90.99 ಡೀಸೆಲ್ ಇತ್ತು, 94.10 ಆಗಿದೆ ಮೇಡಮ್. ಓಕೆ. ಅಂದ್ರೆ ಏಕಾಏಕಿ ಹೈಕ್ ಏನ್ ಸರ್? ಇದರ ಯುದ್ಧದ ಎಫೆಕ್ಟಾ ಹೇಗೆ ಅಂತ?
ಮೇಡಮ್ ಯುದ್ಧದ ಎಫೆಕ್ಟ್ ಮೊನ್ನೆ ಪ್ರಧಾನಮಂತ್ರಿಗಳು ಎಲ್ಲರಿಗೆ ಅಡ್ರೆಸ್ ಮಾಡ್ತಾ ಒಂಚೂರು ಹೇಳಿದ್ರು ಮೇಡಮ್. ಈಗ ನಮ್ದು ಡಾಲರ್ ವ್ಯಾಲ್ಯೂ ಜಾಸ್ತಿ ಆಗಿದೆ, ರುಪಿ ವ್ಯಾಲ್ಯೂ ಕಡಿಮೆ ಆಗ್ಬಿಟ್ಟಿದೆ. ನಾವು ಏನು ಡಾಲರ್ ಇತ್ತು ನಮ್ಮ ಡಾಲರ್ಸ್ನೆಲ್ಲ ಈ ಪೆಟ್ರೋಲು ಡೀಸೆಲ್ ಹೊರಗೆಗೆ ನಾವು ಎಲ್ಲ ಖರ್ಚು ಮಾಡ್ಬಿಟ್ಟಿದ್ರೆ ನಮ್ಮ ವಿದೇಶಿ ಮಾರಾಟ ಏನಾಗುತ್ತೋ ಅದು ಕಡಿಮೆ ಆಗುತ್ತೆ. ಅದರಿಂದ ಈ ಪ್ರಾಬ್ಲಮ್ ಬಂದಿದೆ ಅಂತ ಅವ್ರೇನೋ ಒಂದು ಕಿವಿ ಮಾತು ನಮ್ಮೆಲ್ಲರಿಗೆ ಹೇಳಿದ್ರು. ಬಟ್ ಈಗ ನನ್ನ ಅನಿಸಿಕೆ ಏನು ಗೊತ್ತಾ ಮೇಡಮ್, ಈಗ ಪ್ರೈವೇಟ್ ಕಂಪನೀಸ್ ಈಗ್ಲೂ 11 ರೂಪಾಯಿ ಶೆಲ್ ಅಲ್ಲಿ 11 ಅಲ್ಲ, ಸರಾಸರಿ 12 ರೂಪಾಯಿ ಜಾಸ್ತಿ ಇದೆ ಮೇಡಮ್. ಯಾವ್ದು ಪೆಟ್ರೋಲ್ ಮೇಲೆ. ಡೀಸೆಲ್ ಮೇಲೆ 23 ರೂಪಾಯಿ ಜಾಸ್ತಿ ಇದೆ ಮೇಡಮ್. ಅದರಿಂದ ಅವ್ರನ್ನ ಕಂಪೇರ್ ಮಾಡಿದ್ರೆ ನಮ್ಮ ಸರ್ಕಾರಗಳೇನೋ ಅಂತ ಜಾಸ್ತಿ ಇಂಥ ಕ್ಲಿಷ್ಟ ಸಮಯದಲ್ಲಿ ನಾವೂನು ಸರ್ಕಾರಕ್ಕೆ ಒಂಚೂರು ಇದು ಮಾಡ್ಬೇಕು. ಎರಡನೇದು ಅಂತದೇನು ಹೇರಿಕೆ ಆಗಿಲ್ಲ ಅಂತ ಅನಿಸ್ತದೆ ಮೇಡಮ್. ಈಗ ಇಂಡಸ್ಟ್ರಿಯಲ್ ಡೀಸೆಲ್ ನನ್ನ ಲೆಕ್ಕಾಚಾರ ಪ್ರಕಾರ 64.82 ಪೈಸಾ ಜಾಸ್ತಿ ಇದೆ ಮೇಡಮ್. ಇಂಡಸ್ಟ್ರಿಯಲ್ ಡೀಸೆಲ್ ನಾವು ಜನಸಾಮಾನ್ಯರಿಗೆ ಏನ್ ಕೊಡ್ತಾ ಇದೀವೋ 94.10 ಪೈಸಾದಲ್ಲಿ, ಅದ್ರ ಮೇಲೆ ಇನ್ನೂ 64.82 ಪೈಸಾ ನಾವು ಜಾಸ್ತಿ ಕೊಟ್ಟು ಇಂಡಸ್ಟ್ರಿಯಲ್ ಡೀಸೆಲ್ ತಗೋಬೇಕಾಗುತ್ತೆ. ಓಕೆ. ಅಂದ್ರೆ ಅದರಿಂದ ನನ್ನ ಅನಿಸಿಕೆ ಏನಂದ್ರೆ ಇದು ವೆರಿ ಮಾರ್ಜಿನಲ್, ವೆರಿ ಮಿನಿಮಲ್ ದೇ ಹ್ಯಾವ್ ಹೈಕ್ ಅಂತ ಅನಿಸ್ತದೆ ಮೇಡಮ್. ಬಟ್ ಆದ್ರೇನು ಜನಸಾಮಾನ್ಯರಿಗೆ ಸ್ವಲ್ಪ ತೊಂದರೆ ಆಗ್ಬೋದು. ಬಿಕಾಸ್ ಅವ್ರ ಮೈಂಡ್ ಸೆಟಪ್ 90 ರೂಪಾಯಿ ತಗೊಳ್ಳೋರಿಗೆ 94 ರೂಪಾಯಿ ತಗೊಂಡಿದ್ರೆ ಸ್ವಲ್ಪ ಎಸೆನ್ಷಿಯಲ್ ಕಮೋಡಿಟೀಸ್ ಮೇಲೇನು ಒಂದು ಚೂರು ಪ್ರಭಾವ ಬೀಳಬಹುದು ಅಂತ ಅನ್ಕೊಂತಾ ಇದೀನಿ ಮೇಡಮ್. ಹೌದು ಸರ್, ಯಾಕಂದ್ರೆ ಈಗಾಗಲೇ ಬ್ಯಾಂಗ್ಳೂರ್ನಲ್ಲಿ ನಾವು ಗಮನಿಸೋದಾದ್ರೆ ಕಾಸ್ಟ್ ಆಫ್ ಲಿವಿಂಗ್ ಇಸ್ ಟೂ ಹೈ. ಈಗ ಬರ್ತಾ ಇರುವಂತ ಸಂಬಳದಲ್ಲೇ ಬದುಕೋಕ್ ಆಗ್ತಿಲ್ಲ ಅಂತಿದ್ದಾರೆ. ಇನ್ನು ಸ್ಪೆಷಲಿ ಇಲ್ಲಿ ನೋಡೋದಾದ್ರೆ ಈಗ ಆಟೋ ಚಾಲಕರು ಮತ್ತೆ ಕ್ಯಾಬ್ ಡ್ರೈವರ್ಸ್ಗೆ ಇನ್ನೂ ಭಯಂಕರ ಹೊರೆ ಆಗುತ್ತೆ ಇದು. ಹೌದೌದು ಮೇಡಮ್. ಯಾಕಂದ್ರೆ ಅಲ್ಲೇ ದುಡ್ದಿ ಅಲ್ಲೇ ಬದುಕಬೇಕಾದಂತ ಸಿಚುಯೇಷನ್ಸ್ ಇರುತ್ತೆ ಪಾಪ ಅವ್ರಿಗೆ. ಹೌದು ಮೇಡಮ್, ಪಾಪ ಸ್ವಲ್ಪ ಹೊರ್ತಾ ಬೀಳ್ತದೆ ಮೇಡಮ್. ಅಂದ್ರೆ ಇದೇ ರೀತಿ ಮುಂದುವರಿಯುತ್ತಾ ಸರ್? ಇನ್ನು ಎಷ್ಟು ದಿನಗಳ ಕಾಲ ಇದು ಮುಂದುವರಿಬಹುದು ಅಥವಾ ಮಧ್ಯದಲ್ಲಿ ಏನಾದ್ರೂ ಕಡಿಮೆ ಮಾಡೋ ಚಾನ್ಸಸ್ ಏನಾದ್ರು? ಮೇಡಮ್ ಈಗ ನಮ್ಮೆಲ್ಲರಿಗೆ ಗೊತ್ತಿದೆ ಏನ್ ನಡೀತಾ ಇದೆ ಅಂತ. ಈ ಯುದ್ಧ ವಾತಾವರಣದಲ್ಲಿ ಎಲ್ಲ ಡಾಲರ್ ವ್ಯಾಲ್ಯೂ ಜಾಸ್ತಿ ಆಗಿದೆ ಮೇಡಮ್. ನಮ್ ರುಪಿ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ. ಮುಂಚೆ ನಾವ್ ಏನ್ ಮಾಡ್ತಾ ಇದ್ದೀವಿ, ನಮ್ಮ ರುಪಿ ಕೊಟ್ಟುಬಿಟ್ಟು ರಷ್ಯನ್ ಇಂದ ಆಯಿಲ್ ತಗೊಂತಾ ಇದ್ದೀವಿ ಮೇಡಮ್. ನಾವು ವಿ ಹ್ಯಾವ್ ಟು ಪೇ ರೂಬಲ್ಸ್. ರೂಬಲ್ಸ್ ಕೊಟ್ಟು ತಗೋಬೇಕಾಗುತ್ತೆ. ನಾವು ರೂಬಲ್ಸ್ ತಗೋಬೇಕು ಅಂದ್ರೆ ನಾವು ವಿ ಹ್ಯಾವ್ ಟು ಕನ್ವರ್ಟ್ ದಟ್ ಮನಿ ಡಾಲರ್ಸ್ ಇಂಟು ದ ರೂಬಲ್ಸ್ ಕೊಟ್ಬಿಟ್ಟು ಅವ್ರ ಹತ್ರ ತಗೋಬೇಕು. ಆಮೇಲೆ ಇರಾನ್ ಇಂದ ನಾವು ರುಪೀಸ್ ಕೊಟ್ಟೆ ತಗೊಂತಾ ಇದೀವಿ ಮೇಡಮ್. ಈಗ ಇರಾನ್ ಇಂದಾನು ಈ ಅಮೆರಿಕನ್ ಸ್ಯಾಂಕ್ಷನ್ಸ್ ಇಂದ ಇರಾನ್ ಇಂದಾನು ರಿಸ್ಟ್ರಿಕ್ಟ್ ಆಗಿದೆ ಪ್ರಾಡಕ್ಟ್ ಬರೋದು. ಆಲ್ ಅದರ್ ಕಂಟ್ರೀಸ್ ವಿ ಆರ್ ಪೇಯಿಂಗ್ ಏನು ಡಾಲರ್ ಕೊಟ್ಟೆ ತಗೋಬೇಕು ಮೇಡಮ್. ಸೊ ಅಲ್ಲಿವರೆಗೂ ನಾವು ಬೇರ್ ಮಾಡ್ಲೇಬೇಕು, ಏನು ಆಪ್ಷನ್ಸ್ ಇಲ್ಲ ಅಂತೀರಿ? ಆಪ್ಷನ್ಸ್ ಇಲ್ಲ ಮೇಡಮ್. 40 ಕಂಟ್ರಿಗಳಿಂದ ನಾವು ಎಲ್ಲಿಂದ ಹೊರಕೆ ಮಾಡ್ತಾ ನಾವು ಇದು ಸರಬರಾಜು ಮಾಡ್ತಾ ಇದ್ವು, ಅದೆಲ್ಲರಿಗೂ ಡಾಲರ್ ಕೊಟ್ಟೆ ತಗೋಬೇಕಾಗುತ್ತೆ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಟಿವಿ9ನೊಂದಿಗೆ ಮಾತನಾಡೋದಕ್ಕಾಗಿ. ಇನ್ನು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿರತಕ್ಕಂಥ ರಾಧಾಕೃಷ್ಣ ಹೊಳ್ಳ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ಧ್ವನಿ ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಸರ್, ಏಕಾಏಕಿ 3 ರೂಪಾಯಿ ಹೈಕ್ ಆಗಿದೆ ಪೆಟ್ರೋಲ್ ಡೀಸೆಲ್, ಏನಂತೀರಿ? 2 ದಿವಸಕ್ಕೆ ಹಿಂದೆನೆ ಪ್ರಧಾನಮಂತ್ರಿಯವರು ಹೈದರಾಬಾದ್ ಅಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತಾಡುವಾಗ ಪೆಟ್ರೋಲ್ ವಾಹನಗಳನ್ನು ಕಡಿಮೆ ಯೂಸ್ ಮಾಡಿ, ಖಾಸಗಿ ವಾಹನಗಳನ್ನು ಕಡಿಮೆ ಯೂಸ್ ಮಾಡಿ ಅಂತ ಹೇಳುವಂತ ಸಂದರ್ಭದಲ್ಲಿನೇ ನಮಗೆ ಅದೊಂದು ಸೂಚನೆ, ಹೌದು, ಒಂದು ಸೂಚನೆ ಸಿಕ್ಕಿದಂಗೆ ಇತ್ತು. ಆದ್ರೆ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ತೆರಿಗೆಯಲ್ಲಿ ಕೂಡ ಕಡಿಮೆ ಮಾಡ್ಲಿಕ್ಕೆ ಅವಕಾಶಗಳಿದೆ. ಯಾಕಂದ್ರೆ ಇದು ಒಂದು ಯುದ್ಧದ ವಾತಾವರಣ ನಡೀತಾ ಇದೆ. ನಮ್ಮ ಏನು ದೇಶದ ಗಡಿ ಭಾಗದ ಸಮುದ್ರದಲ್ಲಿ ನಡೆಯುವಂತ ಅರೇಬಿಯನ್ ಸಿಯಲ್ಲಿ ನಡೆಯುವಂತ ಒಂದು ಯುದ್ಧದ ಇದರಿಂದ ಆಗ್ಬಿಟ್ಟು ಇವಾಗ ಬೆಲೆ ಏರಿಕೆ ಆಗಿರುವಂತದ್ದು. ಅದರಿಂದ ಆಗ್ಬಿಟ್ಟು ರಾಜ್ಯದ ತೆರಿಗೆಗಳಿದೆ, ವ್ಯಾಟ್ಗಳಿದೆ ರಾಜ್ಯದಲ್ಲಿ ಇಂಧನಗಳ ಮೇಲೆ, ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ. ಇದ್ರಲ್ಲಿನೂ ಸ್ವಲ್ಪ ಕಡಿತ ಮಾಡಬಹುದು. ಆದ್ರೆ ಆ ಮಟ್ಟಕ್ಕೆ ಏರಿಕೆ ಆಗ್ಲಿಲ್ಲ ಅಂತ ನಾವು ಹೇಳ್ಬೋದು. ಇದು ನಿಮ್ಗೆ ಯಾವ ರೀತಿ ಹೊಡೆತ ಕೊಡುತ್ತೆ ಸರ್? ನಮಗೆ ಇವಾಗ ಏರಿಕೆ ಆಗಿದೆ, ಇದನ್ನು ಪೂರ್ಣವಾಗಿ ನಾವು ಗ್ರಾಹಕರಿಗೆ ಪಾಸ್ ಆನ್ ಮಾಡ್ತೀವಿ. ಈಗ ಏನಿದೆ 102 ರೂಪಾಯಿ ಇದ್ದಂತ ಪೆಟ್ರೋಲ್ಗೆ ಇವಾಗ 3 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಇದರಿಂದ ನಾವು ನಮ್ಮ ದರ ಪರೀಕ್ಷೆ ಮಾಡಿ ನಾವು ಗ್ರಾಹಕರ ಮೇಲೆ ಹೊರೆ ಹಾಕ್ತಿವಿ. ಆದ್ರೆ ಈ ಹೆಚ್ಚಿನ ಹೊರೆ ಎಲ್ಲದರಲ್ಲೂ ಹೊರೆ ಬೀಳ್ತಾನೆ ಹೋದಾಗ ಗ್ರಾಹಕರಿಗೆ ಕಷ್ಟ ಆಗುತ್ತೆ. ಇನ್ನೊಂದು ಕಡೆಯಿಂದ ಯುದ್ಧದ ವಾತಾವರಣ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕೂಡ ಟ್ರಾವೆಲ್ ಮಾಡುವವರ ಸಂಖ್ಯೆ ಕಡಿಮೆ ಆಗಿದೆ. ಖಾಸಗಿ ಟ್ರಾನ್ಸ್ಪೋರ್ಟ್ ಬಳಕೆ ಮಾಡಬಾರದು ಅಂತ ಕೇಂದ್ರ ಸರ್ಕಾರ ಈಗಾಗಲೇ ಎಲ್ಲಾ ರಾಜ್ಯಗಳಿಗೂ ಮಾಹಿತಿ ಕೊಟ್ಟಿದೆ. ವರ್ಕ್ ಫ್ರಮ್ ಹೋಮ್ಗೆ ಒಂದು ಕಡೆಯಿಂದ ಹೇಳ್ತಾ ಇದೆ. ಇದೇ ಸಂದರ್ಭದಲ್ಲಿ ಇಂಧನದ ಬೆಲೆ ಜಾಸ್ತಿ ಆಗಿರೋದು ನಮ್ಮ ಉದ್ಯಮಕ್ಕೆ ಮಾತ್ರ ದೊಡ್ಡ ನಷ್ಟ ಅಂತ ಹೇಳ್ಬೋದು ನಾವು. ಧನ್ಯವಾದ ಸರ್, ಧನ್ಯವಾದ ಟಿವಿ9ನೊಂದಿಗೆ ಮಾತನಾಡೋದಕ್ಕಾಗಿ.